ನಾಳೆ ಉಪರಾಷ್ಟ್ರಪತಿಯಾಗಿ ಸಿ.ಪಿ. ರಾಧಾಕೃಷ್ಣನ್ ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ. 15ನೇ ಉಪರಾಷ್ಟ್ರಪತಿಯಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ ಅವರು. ನಾಳೆ ಬೆಳಗ್ಗೆ 10 ಗಂಟೆಗೆ ರಾಷ್ಟ್ರಪತಿ ಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮ ಇದೆ. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವರು ಭಾಗಿಯಾಗುವಂಥ ಸಾಧ್ಯತೆ ಇದೆ. ರಾಧಾಕೃಷ್ಣನ್ ಯಾರು ಅಂತ ನೋಡಿದ್ರೆ 15ನೇ ಉಪರಾಷ್ಟ್ರಪತಿಯಾಗಿ ಸಿ.ಪಿ. ರಾಧಾಕೃಷ್ಣನ್ ನಾಳೆ ಪ್ರಮಾಣವಚನ ತೆಗೆದುಕೊಳ್ತಾ ಇದ್ದಾರೆ. ಮಹಾರಾಷ್ಟ್ರ ರಾಜ್ಯಪಾಲರಾಗಿದ್ದರು ಸಿ.ಪಿ. ರಾಧಾಕೃಷ್ಣನ್. NDA ಕೂಟದ ಒಮ್ಮತದ ಅಭ್ಯರ್ಥಿ ಕೂಡ ಆಗಿದ್ದರು. ಒಟ್ಟು 767 ಮತಗಳ ಪೈಕಿ 452 ಮತಗಳನ್ನು ಗಳಿಸಿಕೊಂಡಿದ್ದರು ರಾಧಾಕೃಷ್ಣನ್ ಅವರು. 68 ವರ್ಷದ ರಾಧಾಕೃಷ್ಣನ್ 2 ಬಾರಿ ಲೋಕಸಭಾ ಸದಸ್ಯರಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಕೊಯಮತ್ತೂರು ಕ್ಷೇತ್ರದಿಂದ 2 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದರು. ಗೌಂಡರ್, ಕೊಂಗು, ವೆಲಲಾರ್ OBC ಸಮುದಾಯಕ್ಕೆ ಸೇರಿದಂಥ ನಾಯಕ. 17ನೇ ವಯಸ್ಸಲ್ಲೇ RSSಗೆ ಸೇರಿಕೊಂಡಿದ್ದರು ರಾಧಾಕೃಷ್ಣನ್ ಅವರು. ಸೊ ಹಾಗಾಗಿ ಅಲ್ಲಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿಗೆ ಭಾರತದ ಉಪರಾಷ್ಟ್ರಪತಿಯಾಗಿ ಅವರು ನಾಳೆ ಪ್ರಮಾಣವಚನ ತೆಗೆದುಕೊಳ್ತಾ ಇದ್ದಾರೆ.